ಭಾರತ ಮೂಲದ ಬಿಷ್ಣೋಯ್ ಗ್ಯಾಂಗ್ನಿಂದ ಕೆನಡಾದಲ್ಲಿ ದರ್ಶನ್ ಸಿಂಗ್ ಸಾಹಸಿ ಎಂಬ ಉದ್ಯಮಿಯ ಕೊಲೆಯಾಗಿದೆ. ಸಿಂಗರ್ಸ್ ಹೌಸ್ನಲ್ಲಿ ಗುಂಡು ದಾಳಿಯಾಗಿದೆ. ದರ್ಶನ್ ಸಿಂಗ್ ಸಾಹಸಿಯವರು ಭಾರತೀಯ ಮೂಲದ ಕೆನಡಾದ ಉದ್ಯಮಿ. ಅಬೋಟ್ಸ್ಫೋರ್ಡ್ನಲ್ಲಿ ಅವರ ಉದ್ಯಮವಿದೆ. ಪಂಜಾಬಿ ಸಿಂಗರ್ಸ್ ಹೌಸ್ನಲ್ಲಿ ಗುಂಡು ದಾಳಿ ನಡೆಸಿ ಹತ್ಯೆ ನಡೆದಿದೆ. ಚನ್ನಿ ನಟನ್ ಎಂಬುವರ ಮೇಲೆ ಕೂಡ ಗುಂಡು ಹಾರಿಸಿ ಗಾಯಗೊಳಿಸಲಾಗಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಗೋಲ್ಡಿ ದಿಲ್ಲೋನ್ ಈ ಕೊಲೆಯ ಹಿಂದೆ ನಮ್ಮವರು ಇರುವುದಾಗಿ ಹೇಳಿಕೊಂಡಿರುವುದು ತಿಳಿದುಬಂದಿದೆ. ರಾಜಸ್ಥಾನದಲ್ಲಿ ಬಿಷ್ಣೋಯ್ ಗ್ಯಾಂಗ್ನ ಜಗದೀಪ್ ಸಿಂಗ್ ಅಲಿಯಾಸ್ ಜಗ್ಗಾ ಅವರನ್ನ ಪೊಲೀಸರು ಬಂಧಿಸಿದ ಬೆನ್ನಿಗೆ ಪ್ರತಿಕ್ರಿಯೆ ಎನ್ನುವಂತೆ ಈ ಹತ್ಯೆ ನಡೆದಿದೆ. 68ರ ದರ್ಶನ್ ಸಿಂಗ್ ಸಾಹಸಿ ಮಾದಕ ದ್ರವ್ಯ ವ್ಯವಹಾರದಿಂದ ಹಣ ಗಳಿಸಿದ್ದು, ಹಣಕ್ಕಾಗಿ ತಮ್ಮ ಗ್ಯಾಂಗಿನ ಹಿಂದೆ ಬಿದ್ದಿದ್ದ ಎಂದು ಕೂಡ ಗೋಲ್ಡಿ ದಿಲ್ಲೋನ್ ಹೇಳಿಕೊಂಡಿದ್ದಾರೆ. ಸಿಂಗರ್ ಹೌಸ್ ಹೊರಗೆ ಕಾರಿನಲ್ಲಿ ಕಾದಿದ್ದು ದರ್ಶನ್ ಬರುತ್ತಲೇ ಗುಂಡು ಹಾರಿಸಿ ಮುಗಿಸಲಾಗಿದೆ. 1991ರಲ್ಲಿ ಕೆನಡಾಕ್ಕೆ ಹೋದ ದರ್ಶನ್ ಕೆಲವು ಕೆಲಸಗಳ ಬಳಿಕ ದೊಡ್ಡ ಮಟ್ಟದಲ್ಲಿ ವಸ್ತ್ರ ರೀಸೈಕಲ್ ಉದ್ಯಮವನ್ನು ಆರಂಭಿಸಿದ್ರು.